ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ 5 ಗಂಟೆ ದೇವರು ನನಗಾಗಿ ಪ್ರಾರ್ಥಿಸುವಂತೆ ನಿಮ್ಮ ಮುದ್ದದಲ್ಲಿ ಕಾರ್ಯ ಮಾಡುವಂತೆ ನನ್ನನ್ನು ಆರಿಸಿದಕ್ಕಾಗಿ ನಿಮಗೆ ಯೇಸುವಿಗೆ ಸ್ತೋತ್ರ. ತಂದೆ ಅಪ್ಪ ಯೇಸುವೆ, ಈ ಅದ್ಭುತ ಪ್ರಾರ್ಥನೆಗಾಗಿ ಮಕ್ಕಳಲ್ಲಿ ಬಲ ಶಕ್ತಿ ತುಂಬುವಂತೆ ಕಾರ್ಯ ಮಾಡು. ನೋಡುವ ಒಬ್ಬೊಬ್ಬ ಮಕ್ಕಳ ಮೇಲೆ ಅಭಿಷೇಕದ ಮಳೆ ಇಳಿಸಿ ಏಸಪ್ಪ. ಹೌದು, ಎಷ್ಟೋ ಜನರು ಸ್ವಾಮಿ ಕುಂದು ಹೋಗಿದ್ದಾರೆ. ಯಾವ ಕಾರ್ಯಕ್ಕಾಗಿ ಮಾಡಬೇಕು, ಏನು ಕೆಲಸ ಮಾಡಬೇಕು, ಎದಕ್ಕಾಗಿ ನಾವು ಜೀವಿಸಬೇಕು ಈ ಲೋಕದಂತೇಳಿ ಒಂದೊಂದು ನರಳಾಡ್ತಿದ್ದ ಹೃದಯಗಳನ್ನು ನೀನು ಬಲ್ಲವನಂತಾಗಿದೆ ಸಪ್ಪ. ಅದಕ್ಕಾಗಿ ಈ ಮಕ್ಕಳ ಒಂದೊಂದು ಜೀವಿತದಲ್ಲಿ ನೀನು ಕಾರ್ಯ ಮಾಡಬೇಕೆ ಸಪ್ಪದು. ಹೊಸ ಕಾರ್ಯಗಳನ್ನು ನಡೆಸಬೇಕು. ಯಾಕಂದರೆ ಒಂದೊಂದು ಆತ್ಮಗಳು ಡಿಪ್ರೆಷನಲ್ಲಿ ಹಾಕುವಂಥ ಒಂದೊಂದು ಆತ್ಮಗಳನ್ನು ಕುಂದು ಇವತ್ತು ಪ್ರಾರ್ಥಿಸಲ್ಪಡ್ತಾ ಇದ್ದೆ. ಒಂದೊಂದು ಪ್ರಾರ್ಥನೆಗಾಗಿ ದೇವರು ಮನವಿ ಮಾಡುತ್ತಾ ಇದ್ದಾರೆ. ಯಾಕಂದರೆ ಲೋಕದಲ್ಲಿ ಬಹಳಷ್ಟು ಜನರು ಚಿಕ್ಕ ಮಕ್ಕಳು ಒಂದು 15 ವರ್ಷದ ಹಿಡ್ಕೊಂಡು ಏಜ್ ಆಗಿದವರೆಗೂ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ. ಈ ಡಿಪ್ರೆಷನ್ ಹೋಗುತ್ತಿರುವುದು ಯಾವ ಕಾರ್ಯಕ್ಕಾಗಿ? ದುರಾತ್ಮನ ಕಾರ್ಯಕ್ಕಾಗಿ. ಇದೆಲ್ಲವೂ ಸಂಭವಿಸುವುದು ದುರಾತ್ಮನ ಮೂಲಕವಾಗಿ. ನೀವು ಎಲ್ಲಿವರೆಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಿಲ್ಲ, ನಿಮಗೆ ದುರಾತ್ಮನ ಕಾಡ್ತಾನೆ ಇರುತ್ತದೆ. ಯಾಕಂದರೆ ದುರಾತ್ಮನ ಕಾರ್ಯ ಏನಿದೆ, ದೇವರ ಹೃದಯವನ್ನು ನೋಯಿಸಬೇಕು, ದೇವರ ಮಕ್ಕಳನ್ನು ಚದುರಿಸಬೇಕು, ದೇವರ ಮಕ್ಕಳಿಗೆ ಹಿಂಸೆ ಕೊಡಬೇಕು. ಆತನಿಗೆ ಎಷ್ಟೆಲ್ಲ ನೋವು ಮಾಡಬೇಕಂತ ಹೇಳಿ ಆತನ ಕಾರ್ಯ ಮಾಡ್ತಾನೆ. ಇದರಲ್ಲಿ ನಾವು ಏನು ಕಾರ್ಯ ಮಾಡ್ತೇವೆ? ನಾವು ದೇವರನ್ನು ಅವಿಧೇಯತೆ ಆಗುವಂಥ ಕೆಲಸಗಳನ್ನು ಮಾಡುವಂಥರಾಗಿದ್ದೆವು. ಆ ವಿಧೇಯತೆಯಲ್ಲೇ ನಾವು ಏನಾಗುತ್ತೇವೆ? ದೇವರ ಸನಿಯಿಂದ ದೂರ ಹೋಗಲ್ಪಡ್ತೇವೆ. ಆದರೆ ದೇವರು ನಿಮ್ಮನ್ನು ತೊರೆಯುವಂತನಲ್ಲ. ಆ ಯೇಸು ನಿಮಗಾಗಿ ಬಂದಿದಾತನು. ಆ ಯೇಸು ಕ್ರಿಸ್ತನ ಮಹಿಮೆ ನಮಗಾಗಿ ಎಷ್ಟೋ ಉಪಕಾರಗಳು. ಆತನ ಪವಿತ್ರಾತ್ಮದ ಮೂಲಕ ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ. ಇವತ್ತು ನೀವು ಯಾರೇ ಎಷ್ಟೇ ಡಿಪ್ರೆಷನಲ್ಲಿರಲಿ, ಎಷ್ಟೇ ನೀವು ಕಷ್ಟದಲ್ಲಿ ಒಳಗಾಗಿದ್ದಿರ್ಬೋದು, ನಿಮ್ಮ ಹೃದಯನೇ ತೆರೆಯಲಿಲ್ಲ, ನಿಮ್ಮ ಆಲೋಚನೆಗಳು ತೆರೆಯಲಾರದಂತೆ, ನಿಮ್ಮ ಬಯಕೆಗಳನ್ನು ಈಡೇರಲಾರದಂತೆ, ನಾನು ಇಷ್ಟೇ ಕೊರಗು ಹೋಗುತ್ತೇನಲ್ಲ ಅಂಥೇಳಿ ನೀವು ಒಳಗೆ ಹೃದಯದಲ್ಲಿ ಕುಂದು ಹೋಗ್ತಾ ಇದ್ದಿರ್ಬೋದು. ಆದರೆ ಏಸು ಎಂಬ ಮಾರ್ಗ ನಿಮ್ಮಲ್ಲಿ ಇಳಿದಿದಾಗ ಆ ಮಾರ್ಗದಲ್ಲಿ ನಿಮ್ಮನ್ನು ಎಲ್ಲವನ್ನು ದೇವರು ಕೊಡುವಂಥವಾಗಿದ್ದಾನೆ. ನೀವು ಮಾಡಬೇಕಾಗಿದ್ದು 2 ಕಾರ್ಯ. ಮೊದಲನೇದು, ನೀವು ಆ ದುರಾತ್ಮನ ಸೈನ್ಯದಲ್ಲಿ ನೀವು ಪಾಲಾಗಿದ್ದು ಅದಕ್ಕೆ ಮುರಿಯಬೇಕು. ಯಾವ ರೀತಿಯಾಗಿ? ಏಸು ಕ್ರಿಸ್ತನ ಅಭಿಷೇಕದಿಂದ, ಏಸು ಕ್ರಿಸ್ತನ ಆಶೀರ್ವಾದದಿಂದ, ಏಸು ಕ್ರಿಸ್ತನ ರಕ್ಷಣೆಯಿಂದ ಆತನಿಗೆ ನೀವು ಅಂಗೀಕರಿಸಬೇಕು. ಆತನನ್ನು ನಿಮ್ಮ ಹೃದಯದಲ್ಲಿ ಎಳೆದಾಗ ದುಷ್ಟಾತ್ಮನು ಓಡುವಂತನಾಗಿದ್ದಾನೆ. 2ನೇದಾಗಿ, ನೀವು ಯೇಸುವನ್ನೇ ನಮ್ಮ ನಿಜವಾದ ರಕ್ಷಕನು, ಆತನೇ ನಮಗಾಗಿ ಬಂದಿದಾತನು, ಆತನೇ ನಮ್ಮ ಸೇವಕನು, ಆತನೇ ನಮ್ಮನ್ನು ರಕ್ಷಿಸುತ್ತಾನೆ, ಆತನೇ ನಮ್ಮನ್ನು ಎಲ್ಲ ಕೇಡುಗಳಿಂದ ತಪ್ಪಿಸುತ್ತಾನೆ ಅಂತೇಳಿ ನೀವು ಎಷ್ಟೆಲ್ಲ ಡಿಪ್ರೆಷನ್ ಆತ್ಮದಲ್ಲಿ ಕೂಗ್ತೀರಿ. ನಿಮಗೆ ಏನೋ ರೋಗದ ಸಮಸ್ಯೆ, ಡಿಪ್ರೆಷನಲ್ಲಿ ಹೋಗ್ತೀರಾ. ನನ್ನ ರೋಗಗಳಿರ್ತವೆ, ಡಿಪ್ರೆಷನ್ ಹೋಗ್ತೀರ. ಮನೆಯಲ್ಲಿ ಸಮಸ್ಯೆ, ಮಕ್ಕಳಿಗೆ ಆರಾಮಿರುವುದಿಲ್ಲ, ದುಡಿಮೆ ಇಲ್ಲ, ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಉಟ್ಕೋಬೇಕು, ಎಲ್ಲಿಗೆ ಹೋಗಬೇಕು, ಏನು ಕಾರ್ಯ ಮಾಡಬೇಕು ಅಂಥೇಳಿ ನೀವು ಹೃದಯದಲ್ಲಿ ತವಕ ಪಡ್ತಾ ಇರ್ತೀರಿ. ಆದರೆ ಕರ್ತನಾದ ಯೇಸು ನಿಮಗೆಲ್ಲ ಮಾರ್ಗವನ್ನು ಹೇಳುವಂತನಾಗಿದ್ದಾನೆ. ಆದರೆ ನೀವೇನು ಮಾಡ್ತೀರಿ? ಆ ಮಾರ್ಗವನ್ನು ತೊರೆಯುವಂಥರಾಗಿದ್ದೀರಿ. ಯಾವ ರೀತಿಯಾಗಿ ಅಂದರೆ, ನಿಮಗೆ ಕಷ್ಟ ಬಂದಾಗ ನೀವೇನು ಮಾಡ್ತೀರಿ? ಯೇಸುವನ್ನು ನಂಬದೆ ನೀವು ಲೌಕಿಕ ಕಾರ್ಯದಲ್ಲಿ ವ್ಯಸ್ತರಾಗ್ತೀರಿ. ಲೌಕಿಕ ಕಾರ್ಯದಲ್ಲಿ ವ್ಯಸ್ತರಾದಾಗ ನಿಮಗೆ ಬಯಕೆ ಬರುವುದು ದೇವರದಲ್ಲ. ಈ ಲೋಕದಲ್ಲಿ ಎಲ್ಲಿ ನನಗೆ ಸಿಗುವಂಥ ಈ ಬಿಡುಗಡೆ ಅಂತೇಳಿ ಹುಡುಕುವಂಥರಾಗಿದ್ದೀರಿ. ಆದರೆ ನಿಜವಾದ ಬಿಡುಗಡೆ ಯೇಸು ಕ್ರಿಸ್ತನಲ್ಲಿದೆ. ಆ ಜೀಸಸಲ್ಲಿ ಇರುವಂಥ ಸಾಮರ್ಥ್ಯ ಲೋಕದಲ್ಲಿ ಯಾರ ಹತ್ರ ಇಲ್ಲ. ಆತನೇ ಜೀವಬಾಧ್ಯವಾಗಿದ್ದಾನೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಏನು ಹೇಳ್ತಾನೆ? ಹುಡುಕಿರಿ ಸಿಗುತ್ತೇನೆ, ತಟ್ಟಿರಿ ತೆರೆಯಲ್ಪಡುತ್ತದೆ, ಕೇಳಿರಿ ಕೊಡುವಲ್ಪಡುತ್ತದೆ. ನೋಡಿ, ನಿಮಗಾಗಿ ದೇವರು ಎಲ್ಲ ಕಾರ್ಯಗಳನ್ನು ಇಟ್ಟಿದ್ದಾನೆ. ನಿಮಗಾಗಿ ಎಲ್ಲ ಪ್ಲ್ಯಾನ್ಗಳು ಸ್ಥಿರವಾಗಿ ಮಾಡಿಟ್ಟಿದ್ದಾನೆ. ಆದರೆ ನಾವು ರೋಗ ಬಂದಾಗ ನಾವು ಯಾರೋ ಕಡೆ ಹೋಗ್ತೇವೆ.
ನಮಗೆ ಚಿಂತೆ ಬಂದಾಗ ನಾವು ಯಾರೋ ನಮ್ಮ ಸಹಾಯಕನಂತ ಬರ್ತಾನಂತೇಳಿ ನಾವು ವ್ಯರ್ಥವಾಗಿ ಟೈಮ್ ಹಾಳು ಮಾಡ್ತಾ ಇರ್ತೇವೆ. ಆದರೆ ಅದೇ ಯೇಸುವಿನ ಸನ್ನಿಧಿ ಹೋಗಿ ನಾವು ಪ್ರಾರ್ಥಿಸಿ ಪ್ರಾರ್ಥನೆ ಮನವಿ ಕೇಳಿದಾಗ ಪವಿತ್ರಾತ್ಮ ದೇವರು ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂತನಾಗಿದೆ. ಪವಿತ್ರಾತ್ಮ ದೇವರು ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿದಾಗ ನಿಮ್ಮ ರೋಗಗಳು, ಚಿಂತೆ, ದುಃಖ, ಸಾಲ, ಸಮಸ್ಯೆಗಳು ಎಲ್ಲವೂ ಮುರಿಯಲ್ಪಡ್ತಾನೆ. ಇವತ್ತಿನ ಸಮಸ್ಯೆ ದೇವರು ನಿಮಗಾಗಿ ಕಾಯ್ದಿದ್ದಾನೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬೊಬ್ಬ ಮಕ್ಕಳ ಮೇಲೆ ಯೇಸು ಕ್ರಿಸ್ತನ ಪ್ರಸನ್ನತೆ, ಆತನ ಅಭಿಷೇಕ, ಆತನ ಶ್ರಮೆ ನಿಮ್ಮಲ್ಲಿ ಇಳಿಯುವಂಥದ್ದಾಗಿದ್ದಾನೆ. ಆತನು ಅದಕ್ಕಾಗಿ ನಮ್ಮಲ್ಲಿ ಬಂದಿದ್ದಾನೆ ಹೇಳಿರಿ. ಮೊದಲಾಗಿ ನಮ್ಮ ಪಾಪಗಳಿಗಾಗಿ ಬಿಡಿಸುವುದಕ್ಕಾಗಿ ಬಂದ. ನಮ್ಮ ಪಾಪಗಳು ತನ್ನ ಹೊತ್ತುಕೊಂಡ. ಮೊದಲನೇದಾಗಿ ನಮ್ಮ ಪಾಪಗಳೆಲ್ಲ ಆತನು ತಗೊಂಡ. ಆತ ಪಾಪದಿಂದ ನಮ್ಮನ್ನು ಏನು ಮಾಡ್ದ? ಶುದ್ಧಿ ಮಾಡ್ದ. ಪಾಪದಿಂದ ನಮಗೆ ಬಿಡುಗಡೆ ಕೊಟ್ಟ. ದುರಾತ್ಮನು ನಮ್ಮ ಮೇಲೆ ಕಾರ್ಯ ಮಾಡುವಂತೆ ಸಾಧ್ಯವಿಲ್ಲ. ಎಲ್ಲಿವರೆಗೆ ನಾವು ದುರಾತ್ಮನ ಕಾರ್ಯದಲ್ಲಿ ನಡೆಯುವ, ದುರಾತ್ಮನ ಆಲೋಚನೆಗಳು, ದುರಾತ್ಮನ ಕಾರ್ಯದಲ್ಲಿ ನಾವು ಹೆಚ್ಚಾಗಿ ಸಮಯಪಟ್ಟು ಆತನಿಗೆ ನಮ್ಮ ನಿಜವಾದ ಬಯಕೆಗಳನ್ನು ಹೇಳುವಂಥರಾಗಿದ್ದೀವಿ. ಅದಕ್ಕಾಗಿ ನಿಮ್ಮನ್ನು ದುರಾತ್ಮನು ಕಾಡ್ತಾನೆ. ದುರಾತ್ಮನು ನಿಮ್ಮನ್ನು ಉದ್ಧರಿಸುವಂತನಲ್ಲ, ಐಶ್ವರ್ಯ ಕೊಡುವಂತನಲ್ಲ, ನಿಮಗೆ ಬೇಕಾಗಿದ್ದಂಥ ಸುಖ ಕೊಡುವಂತನಲ್ಲ. ಆತನು ಏನು ಮಾಡ್ತಾನೆ? ಆ ದುರಾತ್ಮನು ನಿಮಗೆ ಮಾಡುವಂತನು ಮೋಸ, ಸುಳ್ಳು, ಹಿಂಸೆ, ಕಷ್ಟಗಳು, ನಿಂದನೆ, ಇವೆಲ್ಲ ಕೊಡೋದಲ್ಲದೆ ಮತ್ತೆ ಲಾಸ್ಟ್ ಒಂದು ದಿವಸ ಮರಣಕ್ಕೆ ತುತ್ತು ಮಾಡ್ತಾನೆ. ರೋಗದಲ್ಲಿ, ಅಪಘಾತಗಳಲ್ಲಿ, ಯಾವುದೋ ಒಂದು ಕೇಡುಗಳಲ್ಲಿ ನಿಮಗೆ ಸಿಕ್ಕಾಕ್ತಾನೆ. ಜಗಳಗಳಲ್ಲಿ, ಮನಸ್ಸು ಒಡೆಯುವುದು ಮಾಡೋದು, ಡಿಪ್ರೆಷನಲ್ಲಿ ಹಾಕೋದು, ಇದೆಲ್ಲ ದುರಾತ್ಮನ ಕಾರ್ಯದಿಂದ ನಿಮ್ಮ ಹೃದಯಗಳು ಕಟ್ಟಲ್ಪಡ್ತದೆ. ಅದಕ್ಕಾಗಿ ಯೇಸು ಏನು ಹೇಳ್ತಾರೆ? ನನ್ನ ಜೊತೆ, ನನ್ನ ಮಾರ್ಗ, ನನ್ನ ಕುರಿಗಳು ನನ್ನ ಮಾತುಗಳು ಕೇಳ್ತವೆ ಅಂತ ಹೇಳಲ್ಪಟ್ಟಿದ್ದ ದೇವರು. ನಾವು ಆತನ ಕುರಿಮರಿಗಳಾಗಬೇಕು. ಆತನ ರಕ್ಷಣೆಯಲ್ಲಿ ನಡಿಬೇಕು. ನೀವು ಹೇಳ್ಬೋದು, ಯೇಸುವೆ ನಾನು ಪ್ರಾರ್ಥಿಸಿದ್ದೇನೆ, ನನ್ನ ಡಿಪ್ರೆಷನ್ ಹೋಗಿಲ್ಲ. ಯೇಸುವೆ ನಾನು ಪ್ರಾರ್ಥಿಸಿದ್ದೇನೆ, ನನ್ನ ರೋಗ ಹೋಗಿಲ್ಲ. ಯೇಸುವೆ ನಾನು ಪ್ರಾರ್ಥಿಸಿದ್ದೇನೆ, ನನ್ನ ಬಿಸ್ನೆಸ್ಸಲ್ಲಿ ಉನ್ನತ ನೋಡಿಲ್ಲ. ಯೇಸುವೆ ನಾನು ಪ್ರಾರ್ಥಿಸಿದ್ದೇನೆ, ನನ್ನ ಸಾಲಗಳಾಗಲಿ, ನನ್ನ ಮಕ್ಕಳು ಚೇಂಜ್ ಆಗಿಲ್ಲ. ಯೇಸುವೆ ನನ್ನ ಮಕ್ಕಳು ಚೇಂಜ್ ಆಗಿಲ್ಲ, ಕುಡುಕತನ ಬಿಟ್ಟಿಲ್ಲ, ವ್ಯಭಿಚಾರ ಬಿಟ್ಟಿಲ್ಲ, ನನ್ನ ಗಂಡನು ಬದಲಾಗಿಲ್ಲ, ವ್ಯಭಿಚಾರದಲ್ಲಿ ಬಿದ್ದಿದ್ದಾನೆ, ದುಡಿಯುವುದಿಲ್ಲ, ಸುಳ್ಳು ಮಾತು ಹೇಳ್ತಾನೆ. ನೀವೆಲ್ಬೋದು, ಯಾಕೆ ದೇವರೇ ಇಷ್ಟೆಲ್ಲ ಪ್ರಯಾಸ ಪಟ್ಟರೂ ಆಗಿಲ್ಲ? ಮಗನೇ, ಮಗಳೇ, ನೀವು ಮಾಡುವ ಒಂದೊಂದು ಕೆಲಸದಲ್ಲಿ ನೀವು ದೇವರಿಗೆ ಪ್ರಾರ್ಥಿಸುವುದು ಆಗಿದೆ, ಆದರೆ ವಿಜ್ಞಾಪನೆ ಮಾಡ್ತಾಯಿಲ್ಲ. ದೇವರಲ್ಲಿ ಯಾವ ರೀತಿಯಾಗಿ ನೀವು ಆತನಿಗೆ ಮೆಚ್ಚಿಸಬೇಕು, ಆತನ ಭಯ ಭಕ್ತಿಗಳು ನೀವು ಯಾವ ರೀತಿಯಾಗಿ ನಡಿಬೇಕು. ಮೊದಲನೇದಾಗಿ ಯೇಸುವಿಗೆ ಏನು ಮಾಡಬೇಕು? ನಿಮ್ಮ ಪೂರ್ಣ ಹೃದಯ, ಪೂರ್ಣ ಶಾಂತಿ, ಪೂರ್ಣ ಬಲ, ಪೂರ್ಣ ಶಕ್ತಿಯಿಂದ ಆತನನ್ನು ನೀವು ಪ್ರೀತಿಸಬೇಕು. ಆತನಿಗೆ ನಿಮ್ಮ ಉಪವಾಸ ಬೇಕಾಗಿಲ್ಲ, ನಿಮ್ಮ ಯಜ್ಞಗಳು ಬೇಕಾಗಿಲ್ಲ, ನಿಮ್ಮ ಕಷ್ಟ ದುಃಖದಿಂದ ನೀವು ಮಾಡೋ ಪ್ರಾರ್ಥನೆ ಬೇಕು. ಆತನ ಏನು ಹೇಳ್ತಾನೆ? ಆತನ ಮಾರ್ಗದಲ್ಲಿ ನೀವು ನಡಿಬೇಕು. ಆತನ ಕೇಳಿದ ನಿಮಗೆಷ್ಟೇ? ನನ್ನನ್ನು, ನನ್ನ ಜೊತೆಯಾಗಿರ್ರಿ, ನಾನು ಹೇಳಿದ ಕಾರ್ಯಗಳು, ನನ್ನ ಒಡಂಬಡಿಕೆಗಳು, ನಾನು ಯಾವ ರೀತಿಯಾಗಿ ಲೋಕದ ಮೇಲೆ ಬಂದೆ, ಯಾವ ರೀತಿಯಾಗಿ ಹೃದಯವನ್ನು ಜಯಿಸಿದ್ದೇನೆ ನೀವು ನೋಡಿರಿ. ಎಲ್ಲಾದರೂ ದೇವರು ಮಾಡಿದ ಒಂದೊಂದು ಅದ್ಭುತ ಕಾರ್ಯ. ನೀವು ಎಲ್ಲಿವರೆಗೆ ಸತ್ಯವೇದವನ್ನು ಓದುವುದಿಲ್ಲ, ಅಲ್ಲಿವರೆಗೆ ನಿಮಗೆ ನಿಜವಾದ ದೇವರು ಕಾಣಿಸುವುದಿಲ್ಲ, ನಿಜವಾದ ಯೇಸು ಕ್ರಿಸ್ತ ಕಾಣುವುದೇ ಇಲ್ಲ. ನೀವು ಎಲ್ಲಿವರೆಗೆ ಸತ್ಯವೇದವನ್ನು ದಿನನಿತ್ಯ ಪ್ರಯಾಣ ಮಾಡುತ್ತಾ ನಿಮಗೆ ಹೃದಯ ಬದಲಾಗುತ್ತದೆ. ನಾವು ಮೊದಲನೇ ತಪ್ಪು ಮಾಡುವುದೇ ಸತ್ಯವೇದ ಓದಲ್ಲ, ಆತನ ಜೊತೆ ಮಾತಾಡಲ್ಲ, ಆತನ ಜೊತೆ ಕೂಡುವುದಿಲ್ಲ, ಆತನ ಏನು ಹೇಳುತ್ತಾನೆ ನಮಗಂತ ಕೇಳುವುದಿಲ್ಲ ಯಾರು. ಯಾಕಂದರೆ ಸಮಯದ ಕಡಿಮೆ. ದುಷ್ಟಾತ್ಮನು ನಿಮ್ಮನ್ನು ಕಟ್ಟಾಕಿದ್ದಾನೆ. ಸಮಯ ವ್ಯರ್ಥ ಮಾಡುವುದಕ್ಕೆ ತುಂಬ ಸಮಯ ಇದೆ ನಿಮ್ಮ ಹತ್ರ, ಆದರೆ ಸಮಯವನ್ನು ಉಪಯೋಗಿಸೋದಕ್ಕೆ ಯಾವುದಿಲ್ಲ. ಸಾಲ್ಮನ್ ರಾಜ ತನ್ನ ಪುಸ್ತಕದಲ್ಲಿ ಬರೀತಾನೆ, ಎಲ್ಲವನ್ನು ಗಾಳಿಗೆ ಹಿಂದಟ್ಟಿದಂಗೆ ಆಗಿದೆ ಅಂತೇಳಿ. ಏನು ನಿನ್ನ ರಾಜ ಇರ್ಬೋದು, ನೀನು ದೊಡ್ಡ ಶ್ರೀಮಂತನಾಗಿರ್ಬೋದು, ನೀವು ಬಡವನಾಗಿರ್ಬೋದು, ನೀನು ದಿನನಿತ್ಯ ಏನು ಕಾರ್ಯ ಮಾಡ್ತೀಯಲ್ಲ ಈ ಲೋಕದಲ್ಲಿ, ಅದೆಲ್ಲ ಗಾಳಿಗೆ ಹಿಂದಟ್ಟಿದಾಗಿ. ಯಾರಾದರೂ ಗಾಳಿಯನ್ನು ನೋಡಿದಿರಾ? ಫೀಲ್ ಮಾಡಿದೆವು. ಅದೇ ಈ ಲೋಕದಲ್ಲಿ ನಾವು ಕಾರ್ಯ ಮಾಡುವ ಪ್ರತಿಯೊಂದೊಂದು ನಾವು ಗಾಳಿಗೆ ಹಿಂದಟ್ಟಿದಂಗದ. ಅದಕ್ಕೆ ದಾವೀದ ರಾಜನು ಏನೇ ಒಂದು ಕಾರ್ಯ ಮಾಡಿದರೆ ದೇವರಿಗೆ ಪ್ರೈಸಸ್, ಸ್ತುತಿ, ಸ್ತೋತ್ರಗಳು, ಮಹಿಮೆ ಸಲ್ಲಿಸುವಂತನಾಗಿದ್ದನು. ಆತನ ರಾಜ್ಯಕ್ಕೆ ಯಾವ ಕೇಡು ಬರ್ತಿದ್ದಿಲ್ಲ. ಯಾಕಂದರೆ ಏನೇ ಕಾರ್ಯ ಮಾಡಿದ್ರು ಅವನು ದೇವರಲ್ಲಿ ವಿಚಾರಿಸುವಂತನಾಗಿದ್ದನು.
ನೋಡಿ 2 ಭಾಗಗಳಿದ್ದಾವೆ. ಒಬ್ಬ ಸೌಲ, ಇನ್ನೊಬ್ಬ ದಾವೀದ ರಾಜನು. ಇಲ್ಲಿ ಸೌಲನು ಏನು ಮಾಡ್ತಾನೆ, ಅಭಿಷೇಕತನಾಗಿರ್ತಾನೆ. ಇಲ್ಲಿ ದಾವೀದ ರಾಜನು ಅಭಿಷೇಕತನಾಗಿರ್ತಾನೆ. ಆದರೆ ಇಬ್ಬರಲ್ಲಿ ಒಂದೇ ವ್ಯತ್ಯಾಸ. ಒಬ್ಬನು ದೇವರನ್ನು ಪದೇ ಪದೇ ಕೇಳುತ್ತಾನೆ, ಒಬ್ಬನು ದೇವರಲ್ಲೇ ಇದ್ದಿರ್ತಾನೆ. ಒಬ್ಬನು ಪಾಪ ಮಾಡ್ತಾನೆ, ವ್ಯಭಿಚಾರದಲ್ಲಿ ಬೀಳ್ತಾನೆ. ಆದರೂ ದೇವರ ಸಮ್ಮುಖದಲ್ಲಿ ಅವನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಿದಾಗ ಅವನಿಗೆ ಮತ್ತೆ ಅದೇ ಒಂದು ಭಾಗ್ಯವನ್ನು ದೇವರು ಆತನಿಗೆ ಕೊಟ್ಟು ಅದೇ ರಾಜ್ಯದಲ್ಲಿ ಅದೇ ಮಹಿಮೆಯಲ್ಲಿ ಅವನು ಮೇಲ್ಪಡಲ್ಪಡ್ತಾನೆ. ಆದರೆ ಇನ್ನೊಂದು ಕಡೆ ನಾವು ಸೌಲನನ್ನು ನೋಡ್ತೇವೆ. ಸೌಲ್ ಏನು ಮಾಡ್ತಾನೆ, ದೇವರಿಗೆ ಅವಿಧೇಯತೆ ಮಾಡ್ತಾನೆ. ದೇವರು ಹೇಳುವಂಥ ಮಾರ್ಗದಲ್ಲಿ ನಡೆಯಲ್ಲ. ದೇವರಿಗೆ ಅವಿಧೇಯತೆ ಆದಾಗ ದೇವರು ಅವನನ್ನು ತೊರೆಯಲ್ಪಡ್ತಾನೆ. ಅದಕ್ಕಾಗಿ ದೇವರ ಮಾತಿಗೆ ಅವಿಧೇಯತೆ. ದೇವರಲ್ಲಿ ನೀವು ಭಯ ಇರಬೇಕು. ಭಯವೆಂದರೆ ದೇವರ ಜೀವ ತೆಗೆಯುವಂಥ ದೇವರಲ್ಲ, ನಿಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಆತನ ಮಾತು, ಆತನ ಯಜ್ಞಗಳಿಗೆ ನೀವು ಸಮರ್ಪಿಸಬೇಕು. ಆತನು ಏನು ನಮಗಾಗಿ ಹೇಳುತ್ತಾ ಇದ್ದಾನೆ, ಕೆಟ್ಟದನ್ನು ಮಾಡಬೇಡ್ರಿ, ಕೆಟ್ಟದನ್ನು ನೋಡಬೇಡ್ರಿ, ಇನ್ನೊಬ್ಬರನ್ನು ಮೋಸ ಮಾಡಬೇಡ್ರಿ, ಇನ್ನೊಬ್ಬರ ಆಸ್ತಿಯನ್ನು ತಗೋಬೇಡ್ರಿ, ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿರಿ, ಜಾರತ್ವ ಮಾಡಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಕದಿಬೇಡ್ರಿ. ಎಷ್ಟು ಈ ಲೋಕದಲ್ಲಿ ಇದೇ ಹೇಳಿದ್ದಾನೆ. ನಾವು ಇದೇ ತಪ್ಪುಗಳು ಮಾಡ್ತೇವೆ. ಇನ್ನೊಬ್ಬರ ಹಿಂದೆ ಕುಂತೆ ನಾವು ಮೋಸದ ಮಾತಾಡ್ತೇವೆ, ಇನ್ನೊಬ್ಬರ ಮನೆಯನ್ನು ಮುಳುಗಿಸ್ತೇವೆ, ಇನ್ನೊಬ್ಬರ ಮಕ್ಕಳ ಜೀವನ ಹಾಳು ಮಾಡ್ತೇವೆ, ಇನ್ನೊಬ್ಬರ ಮನೆಯನ್ನು ಹೊಡಿತೇವೆ. ವಿಶೇಷವಾಗಿ ಭಾಳಷ್ಟು ಕೆಟ್ಟು ಹೋಗಿದ್ದು ಅಂದರೆ ಮದುವೆ, ದಾಂಪತ್ಯ ಜೀವನ. ಗಂಡ ಹೆಂಡತಿಗೆ ಅಧೀನನಿಲ್ಲ, ಹೆಂಡತಿ ಗಂಡನಿಗೆ ಅಧೀನನಿಲ್ಲ. ಎಲ್ಲರೂ ಕೆಟ್ಟು ಹೋಗಿದ್ದಾರೆ. ಯಾಕಂದರೆ ದೇವರ ಭಯವಿಲ್ಲ. ನಾನು ನನ್ನನ್ನಾಗಿರ್ತೀನಿ, ನಾನು ದುಡಿತಾ ಇದ್ದೇನೆ, ನಾನು ಹೇಳಿದಾಗ ನೀ ಕೇಳಬೇಕು, ನಾನು ದುಡಿತಾ ಇದ್ದೇನೆ, ನೀ ಹೇಳಿದಾಗ ನಾನು ಕೇಳಬೇಕು. ಅದಲ್ಲ, ದೇವರಿದು ಮೆಚ್ಚುವಂತನಲ್ಲ. ಈ ಕಾಲದಲ್ಲಿ ದೇವರು ಮಹಿಮೆನೇ ಯಾರಿಗೆ ಬರುತ್ತಿಲ್ಲ, ಮಹಿಮೆ ಇಲ್ಲ, ದೇವರ ಭಯವೇ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಒಂದೊಂದು ಸಮಸ್ಯೆ ಬರಬೇಕಾದರೂ ನಮ್ಮಲ್ಲೇ ಕುಂದುಕೊರತೆಗಳಿರ್ತವೆ. ಆವಾಗ ನಿಮಗೆ ರೋಗ, ಸಂಕಟ, ಚಿಂತೆ ಬಂದಾಗ ದೇವರೇ ನಾನು ಪ್ರಾರ್ಥಿಸಿದ್ದೇನೆ, ನನಗೆ ಯಾರೂ ನೋಡುವರಿಲ್ಲ ಅಂತ ಹೇಳಿದ್ರು. ನೀನು ಜೀವಿತದಲ್ಲಿ ಶ್ವಾಸ ಆಡುತ್ತಿದ್ದೆಲ್ಲ ಅದೇ ದೊಡ್ಡ ಗಿಫ್ಟ್ ನಿನಗೆ. ಯೋಚಿಸು, ಇದೇ ನಿನಗೆ ದೊಡ್ಡ ಗಿಫ್ಟು. ದೇವರು, ಆತನ ಶಕ್ತಿ, ಆತನ ಮಹಿಮೆ, ಆತನ ಕೃಪೆ, ಆತನ ಒಂದು ಬಲವಾದ ಕಾರ್ಯ ನಿನ್ನ ಹತ್ರ ನಡೀತಾ ಇದೆಯಲ್ಲ. ನಿನ್ನ ಶ್ವಾಸ ಆಡುವುದೇ ಆತನ ಮೂಲಕ. ನೀನು ಹೇಳ್ತೀನಿ, ನನಗೇನು ಮಾಡಿಲ್ಲ ದೇವರೇ, ನೀನು ನನಗೆ ಕಾಯಿಲಿ. ನೋಡು, ನಿನ್ನನ್ನು ಇಷ್ಟು ಕಾಯಿದಾಗ ನೀನು ಇಷ್ಟು ಕೈ ಬಿಟ್ಟಿದ್ದಲ್ಲ ದೇವರದು. ದೇವರು ಏನು ಮಾಡಬೇಕು ನಿಮಗೆ? ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನೀವು ಬರಬೇಕಾದ್ರೆ ದೇವರಿಗೆ ಮೊದಲಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳಬೇಕು. ನಾವು ಎಷ್ಟೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಪ್ರಾಫಿಟ್ಗಳನ್ನು ನೋಡ್ತೇವೆ. ಪ್ರತಿಯೊಬ್ಬೊಬ್ಬ ಪ್ರವಾದಿಗಳು ಏನು ಮಾಡಿದರು? ದೇವರಿಗೆ ವಿಧೇಯತೆ, ದೇವರು ಹೇಳಿದ ಕಾರ್ಯ, ದೇವರು ಮಾಡಿದ. ನೋಡಿ, ಜೆರೆಮಿಯಾಗಿ ನೋಡ್ತೀವಿ. ಜೆರೆಮಿಯಾಗೆ ಏನಂದ ದೇವರು? ಮದುವೆ ಮಾಡ್ಕೋಬೇಡ, ಅವನು ಹಂಗೆ ಇದ್ದು ಬಿಡ್ತಾನೆ. ಮೋಶೆಗೆ ಏನು ಮಾಡ್ದ? ಆತನ ರಾಜಕ್ಕಾಗಿ ಏರಿಸ್ಕೊಂಡು ಎಷ್ಟು ವರ್ಷ? 120 ವರ್ಷ. ಅವನು 40 ವರ್ಷ ಇದ್ದಾಗ ದೇವರ ದರ್ಶನವಾಯಿತು ಅವನಿಗೆ. ಅಲ್ಲಿಂದ ಅವನು 40 ವರ್ಷ ಅಂದರೆ 80 ವರ್ಷ ದೇವರ ಸೇವೆ ಮಾಡ್ತಾನೆ. ದೇವರ ಸೇವೆಯಲ್ಲಿ ಅವನನ್ನು ಎಷ್ಟೆಲ್ಲ ಕಷ್ಟಗಳು, ಹಿಂಸೆಗಳು ಬಂದರೂ ಆತನ ಏನು ಮಾಡ್ತಾನೆ? ಆತನಿಗೆ ಸೇವೆ ಮಾಡ್ತಾನೆ. ಆದರೆ ದೇವರ ಮಾರ್ಗದಲ್ಲೇ ನಡೀತಾ ಇರ್ತಾನೆ. ಅಬ್ರಾಮನು ನೋಡಿ, ಆತನು ಏನಂದ? ಅಬ್ರಾಮನೇ, ನೀನು ನನ್ನ ಗೆಳೆಯನು. ನೋಡಿ, ದೇವರು ಬಂದು ಆತನ ಮುಖ ಮಾತಾಡಿ ಆತನಿಗೆ ಗೆಳೆಯನಂತ ಹೇಳಿದನು. ಇಂಥ ಸೌಭಾಗ್ಯ. ನಾವು ಯಾಕೋಬ, ಇಸಾಕನು ನೋಡ್ತೇವೆ. ಇಸಾಕನು ದೇವರ ಮಹಿಮೆಯಲ್ಲಿ, ದೇವರಲ್ಲಿ ಪ್ರಾರ್ಥನೆಯಲ್ಲಿ, ದೇವರ ಅಭಿಷೇಕದಲ್ಲಿ ಯಾರಿಗೆ ಜಗಳ ಆಡುವಂತಲ್ಲ, ಶಾಂತ ಮನಸ್ಸುಳ್ಳವನು, ದೇವರಾಗಿದ್ದ ಮಾರ್ಗದಲ್ಲೇ ನಡೆಯುವನು. ಪ್ರಾರ್ಥನೆಯಲ್ಲಿ ಮೋಸ ಇಲ್ಲ. ಯಾರಾದರೂ ಬೈದರೆ ಬೈಸ್ಕೊಂಬವನು. ಅವನು ಎಷ್ಟು ಅವರ ತಂದೆ ತೀರಿ ಹೋದಾಗ ಎಷ್ಟು ಆ ಊರಲ್ಲಿದ್ದವರು ಅವನಿಗೆ ಭಾಳ ಹಿಂಸೆ ಮಾಡ್ತಾನೆ, ಘೋರವಾದ ಹಿಂಸೆ ಮಾಡ್ತಾರೆ. ಆದರೆ ಅವನು ಯಾರನ್ನು ಜಗಳ ಆಡುವುದಿಲ್ಲ, ಯಾರನ್ನು ಬೈಯುವುದಿಲ್ಲ. ಏನು ಮಾಡ್ತಾನೆ? ಅಲ್ಲಿಂದ ಮುಂದೆ ಸಾಗುತ್ತಾ ಇರ್ತಾನೆ. ಯಾಕಂದರೆ ಅವನ ಹೃದಯ ನೋಡಿ ದೇವರು ಅವನು ಮಾಡಿದ ಒಂದೊಂದು ಕಾರ್ಯದಲ್ಲಿ ಸಫಲ ಮಾಡಿಸ್ತಾನೆ. ಇವತ್ತು ದೇವರೇ, ನಿಮ್ಮ ಹೃದಯದಲ್ಲಿ ನಿಮ್ಮನ್ನು ಯಾರಾದರೂ ಒಬ್ಬರು ಒಂದು ಕೆಟ್ಟ ಮಾತಾಡಿದ್ರೆ ನೀವು 10 ಕೆಟ್ಟ ಮಾತಾಡುವಂಥರಿದ್ದೀರಿ. ಇವತ್ತು ಯಾರಾದರೂ ನಿಮ್ಮನ್ನು ಒಬ್ಬರು ಹಿಂಸಿಸಿದರೆ ಅವನಿಗೆ ನೀವು 10 ಟೈಮ್ ಹಿಂಸಿಸುವಂಥರಾಗಿದ್ದೀರಿ. ಇದೇ ನಮಗೆ ವ್ಯತ್ಯಾಸವಾಗಿರುವುದು. ನಮ್ಮ ಯಥಾರ್ಥವನ್ನು ಎಲ್ಲಿದೆ?
ನಾವು ನಂಬಿಗಸ್ತರಾಗಿ ಎಲ್ಲಿದ್ದೆವು? ನಾವು ಕ್ರಿಸ್ತರಂತ ಹೇಳಿಕೊಳ್ಳುವುದಕ್ಕೆ ಎಲ್ಲಿ ಮಾರ್ಗವಿದೆ ಹೇಳಿ? ನಾವು ಯೇಸುವಿನ ಮಕ್ಕಳು ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಹಂತದಲ್ಲಿ. ನಾವು ಎಲ್ಲಿ ಯೇಸುವಿನ ಮಾರ್ಗದಲ್ಲಿ ನಡಿತೀವಿ? ಎಲ್ಲಿ ಯೇಸುವಿನ ರಕ್ಷಣೆ ನಾವು ಹೊಂದಬೇಕು? ಎಲ್ಲಿ ಯೇಸುವಿನ ರಕ್ಷಣೆಯಲ್ಲಿ ನಾವು ನಡಿಬೇಕು? ಆತನ ಉನ್ನತ ಅಭಿವೃದ್ಧಿ, ಐಶ್ವರ್ಯ, ಸಂಪತ್ತು ನಿಮ್ಗೆ ಇಲ್ಲಿವರೆಗೆ ಹೇಳ್ತಾನೆ ದೇವರು, ನಾನು ನಿಮ್ಮನ್ನು ಪಟ್ಟಿಸಿದ ನಿಧಿಯನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಹೈಡ್ ಆ್ಯಂಡ್ ರಿಸರ್ವ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಯಾವಾಗ ನೀನು ನನ್ನ ಸನ್ನಿಧಿಯಲ್ಲಿ ಮಾರ್ಗದಲ್ಲಿ ನಡೆದಾಗ ನೀವು ಯಾರಾದರೂ ಯೋಚಿಸಿರಿ, ದೇವರೇ ನಾನು ನಿನಗಾಗಿ ಏನು ಮಾಡಿದೆ ಅಂತ ಕೇಳಿ ನಿಮ್ಮ ಹೃದಯಕ್ಕೆ ನೀವೇ ಆಲೋಚಿಸಿರಿ. ಏಸಪ್ಪ, ನಾನು ಏನು ಮಾಡಿದೆ? ನಾನು ನಿನಗೆ ಏನು ಮಾಡಿದೆ ಹೇಳ್ರಿ? ನಾನು ನಿನ್ನಲ್ಲಿ ಏನು ಕಾರ್ಯ ಮಾಡಿದೆ? ನಾನು ನಿನಗಾಗಿ ಏನಾದರೂ ಸುವಾರ್ತೆ ಸಾರಿದ್ದೇನಾ? ನಿನಗಾಗಿ ಹಗಲು ರಾತ್ರಿ ಪ್ರಾರ್ಥಿಸಿದ್ದೇನಾ? ನಿನ್ನನ್ನೇ ನನ್ನ ಐಡಲ್ ಅಂತ ಹೇಳಿ ನಿನ್ನನ್ನೇ ಸದಚಿತ್ತನಾಗಿ ನಡೆದು ನನ್ನ ಮೇಲೆ ಕಷ್ಟ ಬಂದಿದೆ ಅಂತ ಹೇಳುವಂತಿದ್ದರೆ ಹೇಳ್ರಿ ನನ್ನ ಹತ್ರ ಬಂದು. ಇಲ್ಲ, ದೇವರು ಯಾರನ್ನು ಕಷ್ಟಪಡಿಸುವುದಿಲ್ಲ, ಯಾರನ್ನು ರೋಗದಲ್ಲಿ ಹಾಕುವುದಿಲ್ಲ. ದೇವರು ಯಾರನ್ನು ಮುಯ ತೀರಿಸುವಂಥವನೇ ಅಲ್ಲ. ಯೇಸು ಕ್ರಿಸ್ತನು ನಮಗೆ ಭಾಳ ಪ್ರೀತಿ ಮಾಡ್ತಾನೆ. ಭಾಳ ಅಂದ್ರೆ ಭಾಳ ಪ್ರೀತಿ. ಯಾವ ರೀತಿ ಅಂದರೆ, ಪರಲೋಕ ರಾಜ್ಯವನ್ನು ಬಿಟ್ಟು, ಅದು ಅಲ್ಲದೆ ಒಂದು ಬಡ ಜನರಲ್ಲಿ ಹುಟ್ಟಿ ಬಡ ಜನರ ಮಧ್ಯೆ ಸಾಗಿ ಬಡ ಜನರಲ್ಲೇ ಮುಂದೆ ಬಂದಿದಂತನು. ಆತನೇ ಸೃಷ್ಟಿಕರ್ತನಿದ್ದಾನೆ. ಅವನು ರಾಜ್ಯ ಆಗಿ ಹುಟ್ಟಬಹುದಿತ್ತು, ಒಂದು ದೊಡ್ಡ ರಾಜ್ಯವನ್ನು ಕಟ್ಕೋಬೋದಿತ್ತು. ಯಾಕೆ ಅವ್ನು ಬಡವತನಾದ? ಯಾಕಂದರೆ ಆತನು ನಮಗಾಗಿ, ಆತನು ಶ್ರಮೆ ಪಡುವ ಒಂದೊಂದು ಕಷ್ಟ ನಮ್ಮಲ್ಲಿ ಅದು ಏನಾಗಬೇಕು, ನಮಗಾಗಿ ಅದು ಉನ್ನತವಾಗಿ ಹೇಳ್ಬೇಕಂತೇಳಿ ದೇವರು ಕಾರ್ಯ ಮಾಡಿದ್ದಕ್ಕಾಗಿ. ನೋಡಿ ಸಭೆ, ನಾವು ಹೇಳುವುದೆಷ್ಟೇ ವಾಕ್ಯ, ನೀವು ದೇವರಿಗೆ ಎಲ್ಲಿವರೆಗೆ ವಿಧೇಯರಾಗಿ ನಡೀತಿರಲ್ಲ, ದೇವರು ನಿಮ್ಮ ಹೃದಯವನ್ನು ನೋಡುತ್ತಾ. ದೇವರಿಗೆ ಆ ವಿಧೇಯತೆ ಆದಾಗ ದೇವರು ಏನು ಮಾಡ್ತಾನೆ, ಕೆಟ್ಟ ಕೆಲಸ ಮಾಡಿದಾಗ ನೋಡಿ ಬಿಟ್ಟು ಬಿಡ್ತಾನೆ. ಅಷ್ಟೇ. ಆಶೀರ್ವಾದಗಳು, ಅಭಿಷೇಕಗಳೆಲ್ಲ ನೀವು ಕಳ್ಕೊಳ್ತೀರ, ಆತನ ಪ್ರಸನ್ನತೆ ಕಳ್ಕೊತೀರ. ನಿಮ್ಮನ್ನು ನೋಡಲ್ಪಡುವಂಥರು ಯಾರಿಲ್ಲ. ಆವಾಗ ದುಷ್ಟಾತ್ಮನು ಏನು ಮಾಡ್ತಾನೆ, ನಿಮಗೆ ಹಿಂಸಿಸುತ್ತಾನೆ. ನೀವು 120 ವರ್ಷ ಬದುಕುವಂಥ ವ್ಯಕ್ತಿಗಳು ಏನಾಗ್ತೀರಾ, 50 ವರ್ಷ, 60 ವರ್ಷ, 30 ವರ್ಷ. ಯಾಕೆ? ಸೈತಾನನ ಮರಣಕ್ಕೆ ಕಾರಣ. ಯಾವಾಗ ದೇವರ ಮಹಿಮೆ ನಿಮ್ಮ ಮೇಲಿಂದ ಹೋಯ್ತಂದರೆ ಇದೆಲ್ಲ ಹಿಂಗೆ. ಅದಕ್ಕೆ ನೀವು ಡಿಪ್ರೆಷನಲ್ಲಿ ಇರುವಂತೆ ಮಾಡುವ ದುಷ್ಟಾತ್ಮನನ್ನು ಮೊದಲಾಗಿ ನೀವು ಹುಡುಕಬೇಕು. ಯೇಸುವೆ, ನಾನು ಈ ಡಿಪ್ರೆಷನಲ್ಲಿ ಹೋಗುವ ಕಾರಣ ಏನು? ಹೌದು, ಎಲ್ಲ ಸಂಬಂಧ ಬಂದಿದೆ, ಅದಕ್ಕೆ ಈ ಸಮಸ್ಯೆಗಳೆಲ್ಲ ನನ್ನ ಮೇಲೆ ಯಾಕೆ ಹೊರೆಯಾಗುತ್ತಾ ಇದೆ? ಈ ಹೊರೆಯಿಂದ ನಾನು ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂಥೇಳಿ ನೀವು ಆಲೋಚಿಸಿ ಪ್ರಾರ್ಥಿಸಬೇಕು. ನೀವು ಮೊದಲನೇ ದಿನ ನಿಮಗೇನಾಗುತ್ತದೆ, ನಾವು ಮಾಡಿದೆ, 2ನೇ ದಿವಸ, ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಏನು ಸಮಸ್ಯೆ ಚೇಂಜ್. ಆದರೆ ದೇವರು ಕಾರ್ಯ ಮಾಡ್ತಾ ಇದ್ದಾನೆ ನಿಮ್ಮಲ್ಲಿ, ಅದು ನಿಮ್ಗೆ ಗೊತ್ತಾಗಲ್ಲ. ಅದು ಸ್ಪಿರಿಚುವಲಿ ಆಗುವಂಥ ಕೆಲಸ, ಆತ್ಮಿಕವಾಗಿ ಆಗುವಂಥ ಕೆಲಸ ಇರುತ್ತೆ. ಆತ್ಮಿಕ ಲೋಕದಲ್ಲಿ ನೀವು ಇಳಿಬೇಕಾದ್ರೆ ದೇವರಿಗೆ ನೀವು ಆತ್ಮಿಕವಾಗಿ ಇಳಿಯಬೇಕು, ದೇವರ ಸನ್ನಿಧಿಯಲ್ಲಿ ನೀವು ಆತ್ಮಿಕವಾಗಿ ಇಳಿಯಬೇಕು. ಆವಾಗ ಮಾತ್ರ ನಿಮ್ಮ ಕಾರ್ಯಗಳು ನಡೆಯುವಂತಾಗಿದೆ. ನೋಡಿ ಪ್ರಿಯರೇ, ಎಲ್ಲವನ್ನೂ ಸಾಧ್ಯವಾಗುವುದು ಒಂದೇ ಒಂದು ಕಾರಣದಿಂದ, ಅದು ಯೇಸುವಿನ ಪರಿಶುದ್ಧ ರಕ್ತ ದೇಹದಿಂದ, ನೀವು ಅಧಿಕಾರದಿಂದ ನೀವು ಪ್ರಾರ್ಥಿಸಿ, ನೀವು ಕಮಾಂಡ್ ಹಾಕಿ ದೇವರಿಗೆ ಮಹಿಮೆ ಪಡಿಸಿದಾಗ ದುಷ್ಟಾತ್ಮನು ನಾಶವಾಗುತ್ತಾನೆ, ನಿಮ್ಮ ಮನೆಗಳಿಂದ ಹೋಗುತ್ತಾನೆ, ನಿಮ್ಮ ಸಾಲಗಳು ನೀಗುತ್ತವೆ, ನಿಮ್ಮ ರೋಗಗಳು ಹೋಗ್ತವೆ, ನಿಮ್ಮ ಚಿಂತೆ, ದುಃಖ, ಡಿಪ್ರೆಷನ್ ಎಲ್ಲ ನೀರಾಗುತ್ತದೆ. ಡಿಪ್ರೆಷನ್ ಅಂತ ತಲೆ ಹಿಡ್ಕೊಂಡು ಕೂಡುವಂಥರೆಲ್ಲ ಪ್ರತಿದಿನ ನೀವು ಆಲೋಚನೆ ಮಾಡುವುದೇ ಡಿಪ್ರೆಷನ್ ಆಗೋಗಿದೆ. ಆ ಡಿಪ್ರೆಷನಿಂದ ಹೊರಗೆ ಬಂದಾಗೆ ನಿಮಗೆ ರೋಗ, BP, ಶುಗರ್, ಥೈರಾಯ್ಡ್ ಇಂಥ ಎಲ್ಲ ಕೆಟ್ಟಾದ ರೋಗಗಳು ಬರ್ತಾ ಇದೆ. ಅದರಿಂದ ಮುರಿಬೇಕಾದರೆ ನೀವು ದೇವರನ್ನು ನಿಮ್ಮ ಹೃದಯದಲ್ಲಿ ಆವರಿಸಿಕೊಳ್ಳಿರಿ. ದೇವರು ನಿಮ್ಮ ಹೃದಯದಲ್ಲಿ ಬಂದಾಗ ಮಾತ್ರ ಇದೆಲ್ಲ ಕಾರ್ಯಗಳು ನಿಮಗಾಗುವಂಥದ್ದಾಗಿದೆ. ಪ್ರಿಯರೇ, ದೇವರ ಮೇಲೆ ಬಲ ಶಕ್ತಿ ಹಾಕಿರಿ. ದೇವರೇ ನನ್ನ ನಿಜವಾದ ರಕ್ಷಕ, ದೇವರು ಇಲ್ಲದೆ ಯಾರೂ ಇಲ್ಲ ಅಂತ ಹೇಳಿರಿ. ಯೇಸು ಕ್ರಿಸ್ತನೇ ನಿಜವಾದ ನಿಮ್ಮ ರಕ್ಷಕನಾಗಿದ್ದಾನೆ. ನೀವು ಪ್ರಾರ್ಥಿಸಿರಿ. ನೀವು ಒಂದು ಮೊದಲು ಕರೀರಿ, ಯೇಸುವೇ ನನ್ನ ಸಮಸ್ಯೆ ಬಿಡುಗಡೆ ಕೊಡುವಂಥ ದೇವರೇ, ನೀನು ಎಲ್ಲಿದ್ದೆ, ನನ್ನ ಮಧ್ಯದಲ್ಲಿ ಇಳಿದು ಬಾ ಅಂತ ಹೇಳಿರಿ. ಆತನ ಮೇಲೆ ಇಳಿತಾನೆ, ನಿಮ್ಮ ಜೊತೆಗಾರನಾಗಿದ್ದಾನೆ, ನಿಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ನಿಮ್ಮ ಆತ್ಮಿಕ ಕಣ್ಣುಗಳು, ಕಿವಿ, ಬಾಯಿಗಳನ್ನು ತೆರೆದು ಆತನ ಹೃದಯದಲ್ಲಿ ಏನಿದೆ ಅದು ನಿಮಗೆ ಹೇಳುವಂತನಾಗಿದ್ದಾನೆ. ಸೊ ನಾನು ನಿಮಗೆ ಹೇಳುವಂಥ ಇಷ್ಟೇ, ಚಿಕ್ಕ ಪ್ರಾರ್ಥನೆ ಮಾಡಿ ನಿಮ್ಮ ಆತ್ಮಗಳನ್ನು ಯೇಸುವಿಗೆ ಒಪ್ಪಿಸಿರಿ. ಆತನ ನಿಮ್ಮನ್ನು ಪರಿಶುದ್ಧನಾಗಿ ನಿಮ್ಮನ್ನು ಮಾಡುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಈ ಅದ್ಭುತ ವಾಕ್ಯಕ್ಕಾಗಿ ಸ್ತೋತ್ರ. ಈ ಮಕ್ಕಳ ಹೃದಯವನ್ನು ತೆರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಆಮೇನ್, ಆಮೇನ್.